ಆಯಾ ರಮ್ಯಾ ಏನ್ ಮಾಡ್ತಿದ್ದಾಳೆ? ಇನ್ನೂ ಕಾನ್ವೆಂಟ್ ಇಂದ ಬಂದಿಲ್ಲ. ಬಂದಿಲ್ಲ? ಕಾನ್ವೆಂಟ್ ಬಿಟ್ಟು ಎಷ್ಟೊತ್ತಾಯ್ತು? ಹೋಗ್ ಕರ್ಕೊಂಬ ಆಯಾ. ಓಹೋ, ಏನ್ ಅಮ್ಮ ಅವ್ರು ಬರೋಕ್ ಮುಂಚೆ ಅವ್ರ ರಂಪ ಬರ್ತಾ ಇದೆ. ರಮ್ಯಾ ರಮ್ಯಾ, ತಪ್ಪು ತಪ್ಪು. ನಾನು ಅಮ್ಮನ ಜೊತೆ ಇದ್ರೆ ನಾನು ಓದ್ಕೊಂಡ್ ಬಂದಿದ್ದು, ಅಮ್ಮ ತಪ್ಪಿಸ್ಕೊಂಡ್ಬಿಟ್ಲು. ಸಾಹೇಬ್ರ, ನಾ ಏನು ಸ್ಕೂಲ್ ಕಾಯುವಾಗಿಲ್ರಿ, ಬರೀ ಇವಳು ಕಾಯ್ದೆ ಒಂದ್ ಕೆಲಸ ಆಗ್ಬಿಟ್ಟಿದೆ. ಯಾರು ನೋಡಿದ್ರು ಅಮ್ಮ ಅಮ್ಮ ಅಂತ ಓಡಿ ಹೋಗ್ತಾಳೆ. ಇವತ್ತಿವಳು ಏನಾದ್ರೂ ಸಿಗದೇ ಇದ್ದಿದ್ರೆ ನಾಳೆ ನನ್ನ ಕೆಲಸಕ್ಕೆ ಬೀಳ್ತಿತ್ತು ನೋಡಿ ಕತ್ರಿ. ಸಾಹೇಬ್ರೆ, ನಾ ಏನು ಬರ್ತೀನಿ. ಒಳ್ಳೇದು. ಟೀ ಕುಡಿತೀಯಾ? ಯಾಕಮ್ಮ ಸ್ಕೂಲ್ ಬಿಟ್ಟೆಲ್ಲೋಗಿದ್ದೆ? ನಾನು ನಿನ್ ಜೊತೆ ಟೂ ಬಿಡ್ತೀನಿ. ಹೂ ಬಿಡ್ತೀಯಾ? ಯಾಕೆ? ಅಮ್ಮನ್ ಕಾಯ್ತೀನಿ ಅಂತ ಹೇಳಿ ಕಳ್ ಬುದ್ಧಿ ಮಾಡ್ತೀಯಾ? ತಪ್ಪಾಯ್ತಮ್ಮ, ತಪ್ಪಾಯ್ತು. ಡ್ಯಾಡಿ ಡ್ಯಾಡಿ, ಇವತ್ತು ನಂಗೆ ಅಮ್ಮ ಸಿಕ್ಕಿದ್ಲು. ನಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ರಾಮಯ್ಯ ಬಂದ್ಬಿಟ್ಟ. ಮಕ್ಕಳ ಮನಸ್ಸನ್ನ ಪ್ರಾರಂಭದಲ್ಲೇ ಸರಿಯಾಗಿ ತಿದ್ದಬೇಕು. ಇಲ್ಲಿದ್ರೆ ಅವಳು ಸೈಕಿಕ್ ಪೇಷಂಟ್ ಆದ್ರೆ ಆಶ್ಚರ್ಯವೇ ಇಲ್ಲ. ರಮ್ಯಾ ನನ್ನ ಜಾಣ ಮರಿ ಅಲ್ವಾ? ಅಲ್ಲ, ಕೋಣ ಮರಿ. ಅಲ್ಲ, ನನ್ನ ಮುದ್ದು ಮರಿ. ಈಗ ನೀನಿಲ್ಲಿ ಕೂತಿರು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ನೀನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಡ್ಯಾಡಿ ಡ್ಯಾಡಿ, ನಂಗೆ ಪಾಪು ನೆತ್ಕೊಂಡಿರೋ ಅಮ್ಮನ್ ಗೊಂಬೆ ಕೊಡ್ಸು ಡ್ಯಾಡಿ. ಆಗ್ಲಮ್ಮ, ನಿನ್ಗೇನೇನ್ ಬೇಕೋ ಎಲ್ಲ ಕೊಡಿಸ್ತೀನಿ. ಅಲ್ಲಿ ತನಕ ಟಿವಿ ನೋಡ್ತಾ ಕೂತಿರು. ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ರಮ್ಯಾ ರಮ್ಯಾ ರಮ್ಯಾ, ಶೇಖರ್, ನನ್ ಮಗುಗೆ ಏನಾಗಲ್ಲ ತಾನೆ? ಕ್ಲಾಸ್ ಪೀಸ್ಗಳನ್ನೆಲ್ಲ ತೆಗೆದಿದ್ದೀವಿ, ಎಕ್ಸ್ರೇ ರಿಪೋರ್ಟ್ ಇನ್ನೂ ಬಂದಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೀವು ಧೈರ್ಯವಾಗಿರಿ, ದೇವರಿದ್ದಾನೆ. ತಾಯಿ, ನಾನು ಸೀತಾ ನಿನ್ನ ಪೂಜೆ ಮಾಡದೇ ದಿನವೇ ಇರಲಿಲ್ಲ. ಅವಳಂತೂ ನಿನ್ನ ಹತ್ರನೇ ಕರ್ಕೊಂಡ್ಬಿಟ್ಟೆ. ಇದುವರೆಗೂ ನನಗೋಸ್ಕರ ನಾನು ಯಾರನ್ನೂ ಕೈ ಚಾಚಿ ಬೇಡಲಿಲ್ಲ, ನಿನ್ನ ಹತ್ರನೂ. ಆದ್ರೆ ಇವತ್ತು ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ನನ್ನ ಮಗುನ ನನ್ನಿಂದ ದೂರ ಮಾಡಬೇಡ.